ನಮಸ್ಕಾರ ವೀಕ್ಷಕರೇ, ಬಿಗ್ ಬಾಸ್ ಟ್ರೋಫಿ ಗೆದ್ದು ಕೇವಲ 5 ತಿಂಗಳು ಕಳೆದಿರುವಾಗಲೇ ಕನ್ನಡದ ಜನಪ್ರಿಯ ಸ್ಪರ್ಧಿ ಹಾಗೂ ಗಿಲ್ಲಿ ಖ್ಯಾತಿಯ ನಟ ಇದೀಗ ದೊಡ್ಡ ಹೆಜ್ಜೆಯೊಂದನ್ನು ಇಟ್ಟಿದ್ದಾರೆ. ಹಲವು ನಿರ್ಮಾಪಕರು ಮತ್ತು ನಿರ್ದೇಶಕರು ಕತೆ ಹೇಳಿ ಸಿನಿಮಾ ಆಫರ್ ನೀಡಿದ್ರೂ ಯಾವುದೇ ಯೋಜನೆಗೆ ಒಪ್ಪಿಗೆ ನೀಡದಿದ್ದ ಗಿಲ್ಲಿ ಕೊನೆಗೆ ತಮ್ಮ ಮೊದಲ ನಾಯಕ ನಟನ ಸಿನಿಮಾಗೆ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ. ಹಾಗಾದರೆ ಆ ಸಿನಿಮಾ ಯಾವ ಬ್ಯಾನರ್ನಲ್ಲಿ ಮೂಡಿಬರಲಿದೆ, ಯಾವಾಗ ಆರಂಭ ಆಗಲಿದೆ, ಕೋಟಿ ಸಂಭಾವನೆ ಪಡೆದಿದ್ದಾರೆ ಎನ್ನುವ ಸುದ್ದಿಯಲ್ಲಿ ಎಷ್ಟು ಸತ್ಯ ಇದೆ, ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ. ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಗಿಲ್ಲಿಯ ಮೊದಲ ಸಿನಿಮಾದ ಬಗ್ಗೆ ಕಳೆದ ಕೆಲವು ತಿಂಗಳುಗಳಿಂದ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ವು. ಹಲವು ಕಥೆಗಳನ್ನ ಕೇಳಿದ ಬಳಿಕ ಸೂಕ್ತ ಕಥೆ ಮತ್ತು ಪಾತ್ರಕ್ಕಾಗಿ ಕಾಯ್ತಾ ಇದ್ದ ಗಿಲ್ಲಿ ಇದೀಗ ಪ್ರತಿಷ್ಠಿತ ನಿರ್ಮಾಣ ಸಂಸ್ಥೆಯೊಂದರ ಬ್ಯಾನರ್ ಅಡಿಯಲ್ಲಿ ಹೀರೋವಾಗಿ ಬೆಳ್ಳಿ ತೆರೆಗೆ ಎಂಟ್ರಿ ಕೊಡುತ್ತಿದ್ದಾರೆ. ವಿಶೇಷ ಅಂದ್ರೆ ಜೂನ್ 21ರಂದು ಗಿಲ್ಲಿಯ ಹುಟ್ಟುಹಬ್ಬದ ದಿನವೇ ಚಿತ್ರದ ಮುಹೂರ್ತ ಕಾರ್ಯಕ್ರಮ ನಡೆಯಲಿದೆ ಎನ್ನಲಾಗಿದೆ. ನಿರ್ಮಾಣ ಸಂಸ್ಥೆಗೆ ಈ ವಿಚಾರವನ್ನ ಅಧಿಕೃತವಾಗಿ ಘೋಷಿಸುವ ಮೂಲಕ ಅಭಿಮಾನಿಗಳ ಕುತೂಹಲಕ್ಕೆ ತೆರೆ ಎಳೆದಿದೆ. ಇನ್ನು ಈ ಚಿತ್ರಕ್ಕೆ ಖ್ಯಾತ ನಿರ್ಮಾಪಕ ಚಂದ್ರಮೋಹನ್ ಬೆಂಬಲ ನೀಡ್ತಾ ಇದ್ದು ಕೆವಿಎನ್ ಸಂಸ್ಥೆಯ ಸಹಭಾಗಿತ್ವವೂ ಇದೆ ಎಂಬ ಮಾಹಿತಿ ಕೇಳಿ ಬರುತ್ತಿದೆ. ಇಂದು ನಾಯಕ ನಟನಾಗಿ ಗುರುತಿಸಿಕೊಳ್ತಾ ಇರುವ ಗಿಲ್ಲಿಯ ಯಶಸ್ಸಿನ ಹಿಂದೆ ದೊಡ್ಡ ಹೋರಾಟವೇ ಇದೆ. ಸಣ್ಣ ಪುಟ್ಟ ಅವಕಾಶಗಳಿಗಾಗಿ ದಿನಗಟ್ಟಲೆ ಕಾಯ್ತಾ ಇದ್ದ ಯುವಕನಾಗಿದ್ದ ಗಿಲ್ಲಿ ಮೊದಲು ಕಾಮಿಡಿ ಕಾರ್ಯಕ್ರಮಗಳ ಮೂಲಕ ಜನರ ಗಮನ ಸೆಳೆದರು. ಇದೀಗ ಕಾಮಿಡಿ ಕಿಲಾಡಿಗಳು, ಡಾನ್ಸ್ ಕರ್ನಾಟಕ ಡಾನ್ಸ್ ಹಾಗೂ ಭರ್ಜರಿ ಬ್ಯಾಚುಲರ್ ಮೊದಲಾದ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಂಡು ಜನಪ್ರಿಯತೆ ಗಳಿಸಿದ್ರು. ಆದರೆ ಅವರ ಜೀವನದ ದೊಡ್ಡ ತಿರುವು ಬಂದಿದ್ದು ಬಿಗ್ ಬಾಸ್ ವೇದಿಕೆಯಲ್ಲಿ. ತಮ್ಮ ಸರಳ ವ್ಯಕ್ತಿತ್ವ, ಹಾಸ್ಯ ಪ್ರಜ್ಞೆ ಮತ್ತು ಮನರಂಜನೆಯ ಮೂಲಕ ರಾಜ್ಯಾದ್ಯಂತ ಅಭಿಮಾನಿ ಬಳಗವನ್ನ ಸೃಷ್ಟಿಸಿಕೊಂಡ ಗಿಲ್ಲಿ ಕೊನೆಗೆ ಬಿಗ್ ಬಾಸ್ ಟ್ರೋಫಿಯನ್ನ ತಮ್ಮದಾಗಿಸಿಕೊಂಡ್ರು. ಬಿಗ್ ಬಾಸ್ ಗೆಲುವಿನ ನಂತರ ಗಿಲ್ಲಿಯ ಜನಪ್ರಿಯತೆ ಹಲವು ಪಟ್ಟು ಹೆಚ್ಚಾಯಿತು. ಅವರು ಎಲ್ಲಿಗೆ ಹೋದ್ರೂ ಅಭಿಮಾನಿಗಳ ದಂಡೆ ಹರಿದು ಬರ್ತಿತ್ತು. ಈ ನಡುವೆ ಹಲವಾರು ನಿರ್ಮಾಪಕರು ಮತ್ತು ನಿರ್ದೇಶಕರು ಸಿನಿಮಾ ಆಫರ್ಗಳೊಂದಿಗೆ ಸಂಪರ್ಕಿಸಿದ್ರು. ಗಿಲ್ಲಿ ಯಾವುದೇ ಆತುರದ ನಿರ್ಧಾರ ತೆಗೆದುಕೊಂಡಿರಲಿಲ್ಲ. ಉತ್ತಮ ಕಥೆ ಮತ್ತು ಪ್ರೇಕ್ಷಕರಿಗೆ ಇಷ್ಟವಾಗುವ ಪಾತ್ರಕ್ಕಾಗಿ ಕಾದ್ರು. ಕೊನೆಗೆ ಕಾಮಿಡಿ ಪ್ರಧಾನ ಕಥೆಯೊಂದನ್ನ ಆಯ್ಕೆ ಮಾಡಿಕೊಂಡು ಅದೇ ಚಿತ್ರದ ಮೂಲಕ ನಾಯಕನಾಗಿ ಬೆಳ್ಳಿ ತೆರೆಗೆ ಪ್ರವೇಶಿಸಲು ಒಪ್ಪಿಗೆ ನೀಡಿದ್ದಾರೆ ಎನ್ನಲಾಗಿದೆ. ಇದೀಗ ಚಿತ್ರರಂಗದಲ್ಲಿ ಹೆಚ್ಚು ಚರ್ಚೆಯಾಗ್ತಾ ಇರುವ ವಿಷಯ ಅಂತಂದ್ರೆ ಗಿಲ್ಲಿಯ ಸಂಭಾವನೆ. ಮೂಲಗಳ ಪ್ರಕಾರ ತಮ್ಮ ಮೊದಲ ಸಿನಿಮಾಗೆ ಗಿಲ್ಲಿ ಬರೋಬ್ಬರಿ 1 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ ಎನ್ನುವ ಸುದ್ದಿ ಹರಿದಾಡ್ತಾ ಇದೆ. ಆದರೆ ಈ ಬಗ್ಗೆ ಇನ್ನೂ ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ. ಒಂದು ವೇಳೆ ಈ ಮಾಹಿತಿ ನಿಜವಾಗಿದ್ರೆ ಕನ್ನಡ ಚಿತ್ರರಂಗದಲ್ಲಿ ಮೊದಲ ಸಿನಿಮಾಗೆ ಇಷ್ಟೊಂದು ದೊಡ್ಡ ಮೊತ್ತದ ಸಂಭಾವನೆ ಪಡೆಯುವ ನಟರ ಪಟ್ಟಿಗೆ ಗಿಲ್ಲಿ ಸೇರ್ಪಡೆಯಾಗಲಿದ್ದಾರೆ. ಹೀಗಾಗಿ ಬಿಗ್ ಬಾಸ್ ವಿಜೇತರಿಂದ ಈಗ ಬೆಳ್ಳಿ ತೆರೆಯ ನಾಯಕರಾಗ್ತಾ ಇರುವ ಗಿಲ್ಲಿಯ ಈ ಹೊಸ ಪಯಣ ಹೇಗಿರಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈ ಸುದ್ದಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಗಿಲ್ಲಿ ಹೀರೋವಾಗಿ ಯಶಸ್ವಿ ಪಡಿತಾರಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ಇನ್ನಷ್ಟು ಕನ್ನಡ ಸಿನಿ ಮತ್ತು ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.